ಕರೆನೇ ಇಲ್ಲ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಹಾಲು ಕುಡಿಸಿ, ಅವ್ರಿಗೆ ನಾಳೆ ಬರ್ತದೆ ಹಾಲು, ಇದನ್ನೇ ಕುಡಿಸಿ ಅಂದ್ರು. ಅಯ್ಯೋ ನನ್ನ ಕಂದನ, ಅಯ್ಯಪ್ಪ. ತಾಯಿಗೂ ಬೆಲೆ ಇಲ್ಲ, ಎತ್ತೋರ್ಗೂ ಬೆಲೆ ಇಲ್ಲ, ಯಾರಿಗೂ ಬೆಲೆ ಇಲ್ಲ. ದುಡ್ಡು ಮುಖ್ಯ. ಆಸ್ಪತ್ರೆಗೆ ಚಪ್ಪಲಿ ತಗೊಂಡಿರ್ಬೇಕಿಂತ ಆಸ್ಪತ್ರೆಗಳಿಗೆ ಮಾತಿತ್ತು ಅಂದ್ರೆ 10,000 30,000 ಇರ್ತಾರೆ, ಲಕ್ಷದಲ್ಲಿ ಇರ್ತಾರೆ. 5 ಕೋಟಿ ಕೊಡ್ತೀನಿ ಅಂದ್ರೆ ಈಗ ಮಗ ಕೊಡ್ತಾರ ಅವರು. ದೇವಸಿ ಮುದವಿಗಳು ಸಿದ್ಧಾರಂಗ್ ಮಾಡಿ ಮಗು ಹಾಕಿದ್ಮೇಲೆ ಬಂದವರು ಮಗು ನಿಂತು ಬೆಳಗ್ಗೆಯಿಂದ ನೋಡ್ಲಿಲ್ಲ ಅಂದ್ರೆ ಇವ್ರು ಎಂತೆ ಹಾಸ್ಪಿಟ್ಲ್ ಇವರು ಯಾವ ತರ ಹಾಸ್ಪಿಟ್ಲ್ ಲೆಕ್ಕ ಕೊಡಿ. ಚೆನ್ನಾಗಿದ್ದ ಮಗುನ ಒಳಗಡೆ ಎತ್ಕೊಂಡು ಹೋಗ್ಬಿಟ್ಟು ಹುಷಾರಿಲ್ಲ ಅಂತ ಹೇಳಿದ್ರೆ ಇವ್ರು ಎಂತೆ ಹಾಸ್ಪಿಟ್ಲ್ ಲೆಕ್ಕ ಕೊಡಿ. ನನ್ನ ಹೆಸರು ಕಿರಣ್ ಅಂತ. ಶಂಕರ್ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡೋಕ್ಕೆ ಬಂದಿರ್ತೀವಿ. ರಾತ್ರಿ ಒಂದು 7 ಗಂಟೆ ಆಗಿರುತ್ತೆ ಸಮಯ. ಸ್ವಲ್ಪ ಪೇನ್ ಬಂತು ಅಂತ ಒಂದು 8 ತಿಂಗಳಾಗಿರುತ್ತೆ. ನಮ್ಮ ತಂಗಿನೇ 8 ತಿಂಗಳಾಗಿರೋದ್ರಿಂದ ಪೇನ್ ಬಂತಲ್ಲ ಅಂತ ಬಂದಿರ್ತೀವಿ. ಮಗು ಹಾರ್ಟ್ಬೀಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಇದೆ, ಸಿಜರಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳಿರ್ತಾರೆ. ನಾವು ಫಸ್ಟಿಂದ ಪ್ರತಿ ತಿಂಗಳು ಚೆಕಪ್ ಇಲ್ಲಿಗೆ ಬಂದಿರೋದ್ರಿಂದ ಇಲ್ಲಿಗೆ ಬಂದಿರ್ತಾರೆ ಹಾಸ್ಪಿಟ್ಲಿಗೆ. ಅದರಿಂದ ಸರಿ ಮೇಡಮ್ ಆಯಿತು ಸಿಜರಿಂಗ್ ಮಾಡಿ ಅಂತ ಹೇಳ್ತೀವಿ. ಸಿಜರಿಂಗ್ ಮಾಡ್ತಾರೆ. ಮಗು ಒಂದು ರಾತ್ರಿ 12 ಕಾಲ ಆಗುತ್ತೆ, ಮಗು ಡೆಲಿವರಿ ಆಗುತ್ತೆ. ಮಗು ಸ್ವಲ್ಪ ಸಣ್ಣ ಇದೆ, ಶಾಕ್ ಇದರಲ್ಲಿ ಇಡಬೇಕು, ಫೀಸರೋ ಏನೋ ಶಾಕಿನಲ್ಲಿ ಇಡಬೇಕಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್ ಅಂತ ಇದು ಮಾಡ್ತೀವಿ. ಮಗು ಚೆನ್ನಾಗಿರುತ್ತೆ. ನಂತರ ಬೆಳಗ್ಗೆ ಮಗು ಕೊಡ್ತಾರೆ. ಮಗು ಕೊಟ್ಟು ಅವರು ಒಂದು ಫೀಡಿಂಗ್ ಕೊಡ್ತಾರೆ. ಫೀಡಿಂಗ್ ಹಾಕಿದ ನಂತರ ಮಗು ಚೆನ್ನಾಗಿ ಆಟ ಆಡ್ಕೊಂಡೇ ಇರುತ್ತೆ. ಒಂದು ಮಧ್ಯಾಹ್ನ 2 ಗಂಟೆ ನಂತರ ಬಂದ್ಬಿಟ್ಟು ಮಗು ಚೆಕ್ ಮಾಡ್ತಾರೆ. ತಿರ್ಗಿ ಹಾರ್ಟ್ಬೀಟು ಸ್ವಲ್ಪ ಹೆಚ್ಚು ಏರಿವೇಷನ್ ಆಗುತ್ತೆ ಅಂತ ಮೇಲೆ ಕೆಳಗಡೆ ಒಂದು 2-3 ಸಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಬಂದ ನಂತರ ಮಗು ಕರ್ಕೊಂಡು ಮತ್ತೆ ಫ್ರಿಜ್ಜಲ್ಲಿ ಹಾಕ್ತಾರೆ. ಆಮೇಲೆ ಇನ್ನು ಅರ್ಧ 5 ನಿಮಿಷ ಆಗಿರಲ್ಲ, ನಾವು ಮನೆಯಿಂದ ಬರ್ತೀವಿ, ಬರೋ ಅಷ್ಟರಲ್ಲಿ ಮಗು ಉಳಿಯಲ್ಲ ಅಂತ ಹೇಳ್ತಾರೆ. ಇನ್ನು 2 ನಿಮಿಷ ಮಾತಾಡಿಲ್ಲ, ಮಗು ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಈ ಮ್ಯಾನೇಜ್ಮೆಂಟ್ ಕಾರಣ ಆಗಿರುತ್ತೆ. ಮತ್ತು ಅವ್ರು ಕೊಟ್ಟಿರೋಂಥ ಮೆಡಿಷನು ಅಥವಾ ಹಾಲ್ ಪೌಡ್ರ್ ಆಗಿರ್ಬೋದು, ಏನತ್ರಲ್ಲೋ ನಮಗೆ ಪ್ರಾಬ್ಲಮ್ ಆಗಿದೆ ಮಗುಗೆ. ಈ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕನ್ಸೀವ್ ಆದಮೇಲೆ ಇವರೇ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಪ್ರತಿ ಸ್ಕ್ಯಾನಿಂಗು ಎಲ್ಲ ಮೆಡಿಸಿನ್ ಪೂರ್ತಿ ಇವ್ರ ಹತ್ರನೇ ತಗೋತಿದ್ದು. ಅವರು ಪಾಪು ಹಾರ್ಟ್ಬಿಟ್ಟು ಆರೋಗ್ಯವಾಗಿದೆ ಎಲ್ಲ ಇವರೇ ಹೇಳಿದ್ರು. ಮೊನ್ನೆ ಮಂಡೇನೂ ಬಂದಿದ್ದೀನಿ. ಮಂಡೇ ಬಂದಾಗಲೂ ಏನಿಲ್ಲ, ಆರಾಮಾಗಿದೆ, ಮಧ್ಯದಲ್ಲಿ ಏನಾದರೂ ಹೊಟ್ಟೆ ನೋವು ಬಂದರೆ ಬನ್ನಿ, ಇಲ್ಲ 1ನೇ ತಾರೀಕು ಇಲ್ಲ 3ನೇ ತಾರೀಕು ಡೇಟ್ ಕೊಟ್ಟಿರ್ತೀನಿ ಬನ್ನಿ ಅಂದರು. ಮೊನ್ನೆ ಶುಕ್ರವಾರ ಸಂಜೆ ಬಂದಾಗ ಏನಿಲ್ಲ ಆರಾಮಾಗಿದೆ ಅಂತ ಇನ್ನೂ ಕೂಡ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಮೇಲ್ಗಡೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕರ್ಕೊಬಂದು ಕೆಳಗಡೆ 11:15 ಇಲ್ಲ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು, ಪಾಪು ಹಾರ್ಟ್ಬೀಟ್ ಜಾಸ್ತಿ ಐತೆ ಅಂತ ಹೇಳಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಸಿಸರಿನ್ ಮಾಡಲೇಬೇಕಂತ ಹೇಳಿ ಸಿಸರಿನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಸಿಸರಿನ್ ಮಾಡ್ಕೊಂಡು ಕರ್ಕೊಂಡು ಬಂದು ವೆಂಟಿಲೇಟ್ರಲ್ಲಿ ಇಟ್ಟರು. ನಾಳೆ ಕೊಡ್ತೀವಿ, ನಾಳೆವರೆಗೂ ಚೆನ್ನಾಗಾದ್ರೆ ಅಂತ. ನಿನ್ನೆ ಸಂಜೆ 4:15 ಕೊಟ್ಟಿರೋದು ಅವರು. ಪಾಪ ಆರಾಮಾಗಿದೆ, ಇನ್ನೇನು ತೊಂದರೆ ಇಲ್ಲ ಅಂತ ನಿನ್ನೆ ಸಂಜೆನೂ ಮಕ್ಕಳು ಡಾಕ್ಟ್ರು ಕೂಡ ಬಂದು ಹೇಳಿದ್ದಾರೆ. ಹೇಳಿ ಬಂದು ಬೆಳಗ್ಗೆ ಚೆನ್ನಾಗಿ ಹಾಲು 2 ಗಂಟೆವರೆಗೂ ಚೆನ್ನಾಗಿ ಹಾಲು ಕುಡಿದಿದೆ. ಹಾಲು ಕುಡಿದು ಈಗ 2 ಕಾಲಲ್ಲಿ ಬಂದು ಪಾಪುಗೆ ಆಕ್ಸಿಜನ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಮೇಲೆ ಕೆಳಗಡೆ ಪೌಡ್ರ್ ಹಾಲು ಕೊಟ್ಟಿದ್ದು ಅವ್ರು ಎದೆ ಹಾಲು ಬರ್ತಿಲ್ಲ ಅಂದ್ಬಿಟ್ಟು. ಅದನ್ನು ಮೊನ್ನೆ ರಾತ್ರಿ ಕೊಟ್ಟು ನೆನ್ನೆ ಬೆಳಗ್ಗೆವರೆಗೂ ಅದನ್ನೇ ಹಾಕಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಈಗ 2 ಕಾಲಲ್ಲಿ ತೊಗೊಂಡೋಗಿ ಮೇಲೆ ಕೆಳಗಡೆ ಓಡಾಡ್ಸ್ಕೊಂಡು ಕರ್ಕೊಂಡ್ಬಂದು ಇದು ಪಾಪು ಬದುಕಲ್ಲ ಅಂತ ಹೇಳಿ